ಸ್ನೇಹಿತರು ನೋಡಿ, ನಾವು ಚಾಲಕರದು ಏನಂದರೆ ಎಲ್ಲ ವೃತ್ತಿಯಲ್ಲೂ ಎಲ್ಲರಿಗೂ ಹೇಳ್ಕೊಟ್ರೇ ಅದು ಕಲಿಯುವಂಥ ಒಂದು ಒಳ್ಳೆ ಟೈಮ್ ಬರುತ್ತೆ. ಇಲ್ಲಾಂದ್ರೆ ಏನು, ನಮ್ಗೆ ಗೊತ್ತಿರುತ್ತೆ, ನಾವು ಮಾಡ್ತಾಯಿರ್ತೀವಿ. ನಮ್ಗೆ ಗೊತ್ತಿರುತ್ತೆ, ಕರೆಕ್ಟಾಗಿ ಗೊತ್ತಿರುತ್ತೆ, ಆದರೆ ಕರೆಕ್ಟಾಗಿ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ. ಈಗ ಸ್ಕೂಲಿಗೆ ಹೋಗೋದೇನಕ್ಕೆ, ಯಾರು ಹೇಳ್ಕೊಟ್ರೆ ಅದ್ರ ಬಗ್ಗೆ ಕಲ್ತ್ಕೊಂಡು ಅದನ್ನೇ ಕಲಿತು ನಾಳೆ ದಿನ ಪಾಸಾಗಿ ಮುಂದೆ ಹೋಗೋದು. ಅದೇ ಥರ ಯಾವುದೇ ಕೆಲಸ ತಗೊಳ್ಳಿ, ನೀವು ಡ್ರೈವಿಂಗ್ ಅಂತಲ್ಲ, ಯಾವುದೇ ಕೆಲಸ ತಗೊಳ್ಳಿ. ಈಗ ಅಕೌಂಟ್ಸ್ಗೆ ಹೋಗಿ, ಇಲ್ಲ ಆಫೀಸ್ಗೆ ಹೋಗಿ, ಇಲ್ಲ ಟೆಕ್ನಿಕಲಾಗಿ ಹೋಗಿ, ಯಾವುದಕ್ಕೆ ಹೋದರೂ ಅದಕ್ಕಂತ ಒಂದು ಟ್ರೈನಿಂಗ್ ಅಂತ ಇರುತ್ತೆ. ಕಂಪ್ನಿಗೆ ಹೋದಾಗ ಮಿನಿಮಮ್ 6 ತಿಂಗಳು ಟ್ರೈನಿಂಗ್ ಅಂತ ಕೊಡ್ತಾರೆ. ಡ್ರೈವಿಂಗ್ ಹೋದರೂ ಡ್ರೈವಿಂಗಿಗೂ 6 ತಿಂಗಳು ಟ್ರೈನಿಂಗ್ ಕೊಟ್ಟರು ಡ್ರೈವಿಂಗ್ ಕೆಲಸ ಹೇಳ್ಕೊಡ್ತಾರೆ. ಅದಾದಮೇಲೆ ಡ್ರೈವಿಂಗ್ ಕಲ್ತ ಮೇಲೆ ಹೇಳ್ಕೊಡೋಕೆ ಯಾರೂ ಇರೋಲ್ಲ. ಅದನ್ನು ನಾನು ಮಾಡ್ತಾಯಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನಂದರೆ ಡ್ರೈವಿಂಗ್ ಕಲ್ತ್ಕೊಂಡ್ಬಿಡ್ತೀವಿ, ಏನು ದಿನಕ್ಕೆ ಹೋಗಿ 2-3 ಸಾವಿರ ದುಡಿತೀವಿ, ಅದೇ ಜೀವನ ಅಂದ್ಕೊಂಡಿರ್ತೀವಿ. ಬಟ್ ಆದರೆ ಡ್ರೈವಿಂಗ್ ಇದೇ ಥರ ಮಾಡಬೇಕು, ಹೀಗೆ ಕೂತ್ಕೊಂಡು ಡ್ರೈವ್ ಮಾಡಬೇಕು. ಎ ಸಿ ಎಷ್ಟು ಹಾಕ್ಕೊಂಡು ಓಡಿಸ್ಬೇಕು, 1ರಲ್ಲಿ ಇಡಬೇಕಾ 2ರಲ್ಲಿ ಇಡಬೇಕಾ, ಮತ್ತು ನೀರು ಹೇಗೆ ಕುಡಿಬೇಕು, ಎಷ್ಟು ಹೊತ್ತಿಗೆ ಕುಡಿಬೇಕು, ಯಾವ ಥರ ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಗಾಡಿಯಲ್ಲೇ ಕೂತಿರ್ಬೇಕಾ, ಆಚೆ ಬರಬೇಕಾ, ಇವೆಲ್ಲ ಕಲಿಬೇಕು. ಇದೆಲ್ಲ ಕಲಿಯೋದು ಯಾವಾಗ? 1 ಬೈ 1 ಡೈಲಿ ಈ ಥರ ಯಾರೋ ಒಂದು ನಮ್ಮ ಥರ ಅಪ್ಡೇಟ್ ಕೊಟ್ಟಾಗ ಅದನ್ನು ನೀವು ನೋಡ್ತಾಯಿದ್ರೆ ನೀವು ಡೈಲಿ ಒಂದೊಂದು ಕಲಿತೀರ. ಏನು, ಒಬ್ಬೊಬ್ಬರಿಗೆ ಬೆಳಗ್ಗೆ ವರ್ಕ್ ಮಾಡೋವಂಥದ್ದು ಪದ್ಧತಿ ಇರುತ್ತೆ, ಒಬ್ಬೊಬ್ಬರಿಗೆ ಮಧ್ಯಾಹ್ನ ಇರುತ್ತೆ, ಒಬ್ಬೊಬ್ರಿಗೆ ರಾತ್ರಿ ವರ್ಕ್ ಮಾಡೋಂತಿರುತ್ತೆ. ಆದರೆ ನಾವು ಏನೇ ಕೆಲಸ ಮಾಡಲಿ, ನಮಗೆ ನಮ್ಮ ದೇಹಕ್ಕೆ ಊಟ, ಟೈಮ್ಲಿ ಊಟ, ನಿದ್ದೆ ಮತ್ತು ಇನ್ಕಮ್ಮು. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಇನ್ಕಮ್ಗೋಸ್ಕರ ಅಲ್ವಾ, ನಮಗೇನು ದುಡ್ಡು ಬರಬೇಕು. ನಾವೇನು ಕೆಲಸಗಾರಿಗೆಲ್ಲ ಸಂಬಳ ಅಂತೀವಿ, ಅದೇ ಥರ ನಾವು ಬೆಳಗಿಂದ ಸಾಯಂಕಾಲ ತನಕ ಏನೋ ಕೆಲಸ ಮಾಡಿದ್ರೆ ನಮಗೊಂದಿಷ್ಟು ಅಂತ ಸಂಬಳ ಬರುತ್ತೆ. ಸಂಬಳ ಅಂದ್ರೆ 2,000-3,000, ಅದು ನಮ್ಮ ದುಡಿಮೆ, ಅದು ಬೇಕು. ಆದರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ವರ್ಕ್ ಮಾಡೋ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಈಗ ತುಂಬ ಜನಕ್ಕೆ ಬೆಳಗ್ಗೆನೇ ಕೆಲಸ ಮಾಡಬೇಕು, ಸಾಯಂಕಾಲನೇ ಮಾಡಬೇಕು, ಏನೋ ಒಂದು ಇರುತ್ತೆ. ಆ ಟೈಮ್ ಫ್ರೇಮ್ ಮಾಡಬೇಕಾಗತ್ತೆ. 8 ಗಂಟೆ ಕೆಲಸ, ಒಂದು 2 ಗಂಟೆ ವಾಕಿಂಗೋ ಇಲ್ಲ ಜಾಗಿಂಗೋ ರನ್ನಿಂಗೋ ಏನೋ ಒಂದು ಆ ಥರದ್ದು. ಹಾಗೂ ಫ್ಯಾಮ್ಲಿ ಜೊತೆ ಒಂದು ಸ್ವಲ್ಪ 1 ಅವರ್ ಕೂತ್ಕೊಂಡು ಏನೋ ಒಂದು ಡಿಸ್ಕಷನ್ನು, ಎಲ್ಲ ಆರೋಗ್ಯದ ಬಗ್ಗೆ ಕಾಳಜಿ, ನೀಟಾಗಿರೋಂಥದ್ದು. ನಮ್ಮನ್ನು ನೋಡಿದಾಗ ಶೇವ್ ಮಾಡ್ಕೊಂಡಿರೋದು, ನಮ್ಮನ್ನು ನೋಡಿದಾಗ ಖುಷಿ ಪಡಬೇಕು. ಬಂದವ್ರು ನೋಡಿದವರು ನಮ್ಮ ಗಾಡಿ ಕೂತ ತಕ್ಷಣ ಓಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾನಪ್ಪ, ಚೆನ್ನಾಗಿದ್ದಾನೆ ಡ್ರೈವರು, ಪರವಾಗಿಲ್ಲಪ್ಪ ಅಂತ ಆ ಥರ ಒಂದು ಮನೋಭಾವನೆ ಅವ್ರಿಗೆ ಬರೋ ಥರ ನಾವು ನಡ್ಕೊಂಡಿರ್ತಾನೆ ಅವ್ರಿಗೂ ಬರೋದು ಮನಸ್ಸಿಗೆ. ನಾವು ಗಡ್ಡ ಎಲ್ಲ ಬಿಡ್ಕೊಂಡು ಅದೊಂದು ನೈಟ್ ಪ್ಯಾಂಟ್ಗಳಂತೆ, ಕರೆಕ್ಟಾಗಿ ಶರ್ಟ್ ಹಾಕಲ್ಲ, ಗಾಡಿಯಲ್ಲಿ ಎ ಸಿ ಹಾಕಲ್ಲ, ಗಾಡಿ ನೋಡಿದ್ರೆ ಸ್ಮೆಲ್ ಬರ್ತಾ ಇರುತ್ತೆ, ಕ್ಲೀನ್ ಮಾಡಿ ಇಡಲ್ಲ. ಗಾಡಿ ಒಳಗಡೆ ಫ್ಯೂಯಲ್ ನೋಡಿದ್ರೆ ಫ್ಯೂಯಲ್ ಟ್ಯಾಂಕಲ್ಲಿ ರೆಡ್ ಕಲರ್ ಬಂದುಬಿಟ್ಟಿರುತ್ತೆ, ಆ ಥರ ಗಾಡಿ ಓಡಿಸೋದು. ಸರ್ ನೋಡಿ, ಯಾವತ್ತಷ್ಟೇ ಯಾವುದೇ ಥರದನ್ನ ನಾವು ಒಳ್ಳೆ ರೀತಿಯಲ್ಲಿ ತೊಗೊಳ್ತಾ ಇರಬೇಕು. ಒಳ್ಳೆ ಪಾಸಿಟಿವ್ ನೇಚರಲ್ಲಿ ಹೋದ್ರೇ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ನೀವು ನೆಗೆಟಿವ್ ಅಂದ್ಕೊಂಡೇ ಹೋಗಿ ನೆಗೆಟಿವ್ ಆಗ್ತಾ ಇರುತ್ತೆ. ನೀವು ಪಾಸಿಟಿವ್, ಒಳ್ಳೆ ಸತ್ಸಂಗ ಅಂದರೆ ಒಳ್ಳೆ ಜನ ಹತ್ರ ಸೇರ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಮಾತಾಡಿ, ಒಳ್ಳೆಯದನ್ನೇ ಮಾತಾಡಿ ಆದಷ್ಟು. ನೋಡಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಂದು ವಾರ ಬರೀ ಆದಷ್ಟು ನಿಮ್ಗೆ ಗೊತ್ತಿರುತ್ತೆ, 10 ಜನ ಇರ್ತಾರೆ ನಿಮ್ಮ ಸ್ನೇಹಿತರಲ್ಲಿ, ಇಬ್ಬರು ಯಾರೋ ಒಳ್ಳೆಯವ್ರು ಇರ್ತಾರೆ. ಒಳ್ಳೆಯವರು ಅಂದರೆ ಒಳ್ಳೆ ವಿಚಾರ ಹೇಳ್ತಾ ಇರ್ತಾರೆ, ಒಳ್ಳೇದ ಬಗ್ಗೆನೇ ಹೇಳ್ತಾರೆ, ಒಳ್ಳೆ ಮಾತೇ ಮಾತಾಡ್ತಾರೆ, ಕೆಟ್ಟ ಮಾತು ಮಾತಾಡೋದು. ಅಂಥವ್ರ ಜೊತೆ ಒಂದು ವಾರ ಇದೆ, ನೀವು ಹಂಗೆ ಆಗ್ಬಿಡ್ತೀರ. ಯಾವಾಗಲೂ ಅಷ್ಟೇ, ನಾವು ಎಲ್ಲಿ ಯಾರ ಜೊತೆ ಬೆರಿತೀವಿ ಅದ್ರ ಪ್ರಕಾರ ಅದ್ರ ಥರನೇ ಆಗ್ತಾ ಹೋಗ್ತೀವಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಈಗ ನಾನು ಹೇಳಿರುವಂಥ ಪಾಯಿಂಟಲ್ಲಿ ಡೈಲಿ ಅದನ್ನು ರೂಢಿ ಮಾಡಿ ನೋಡಿ. ಒಂದು ವಾರ ಆದಮೇಲೆ ನೋಡಿ, ನಾನು ಹೇಳೋದೇ ಬೇಡ, ನೀವಾಗೇ ಮಾಡ್ತಾಯಿರ್ತೀರ ಆ ಕೆಲಸನ.